ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಪೊಲೀಸು ಮದುವೆ ಮಂಟಪಕ್ಕೆ ಬಂದಿದ್ದ ತಕ್ಷಣ ಅದನ್ನು ಕಲ್ಯಾಣಿ ಮತ್ತು ಮಾದೇವ ಎಲ್ಲರೂ ಕೂಡ ನೋಡಿಬಿಟ್ಟು ಶಾಕ್ ಆಗ್ತಾರೆ. ಯಾಕೋ ಪೊಲೀಸ್ ಬರ್ತಾ ಇದ್ದಾರೆ, ಹೋಗ್ಬಿಟ್ಟು ಸ್ವಲ್ಪ ವಿಚಾರಿಸ್ಕೊಂಡು ಬಾ ಅಂತ ಕಲ್ಯಾಣಿ ಮೈದ್ನಾಗೆ ಹೇಳಿದ ತಕ್ಷಣ ಅವರು ಕೂಡ ಇಲ್ಲಿ ಪೊಲೀಸ್ ಹತ್ರ ಬರ್ತಾರೆ. ಸರ್ ಏನು ಸರ್ ಇದು ದಿಢೀರ್ ಅಂತ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀರಾ, ಏನಾಯಿತು ಅಂತ ಕೇಳಿದ ತಕ್ಷಣ ಪೊಲೀಸು ಟ್ವಿಸ್ಟ್ ಕೊಡ್ತಾರೆ. ರಾಮ್ ಮತ್ತು ಈ ಕಡೆ ಪ್ರೇಮ ಇಬ್ಬರು ಕೂಡ ಜೊತೆಯಾಗಿ ನಿಂತಿರೋದನ್ನ ನೋಡಿಬಿಟ್ಟು ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಅಯ್ಯೋ, ಪ್ರೇಮ ನೋಡಿದ್ರೆ ಪೊಲೀಸ್ ಜೊತೆಗೆ ಬಂದಿದ್ದಾಳೆ, ಜೊತೆಗೆ ರಾಮ್ ಕೂಡ ಇದ್ದಾನೆ, ಏನಾಗಿದ್ದೇನೋ ಏನೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಬಾರೋ ಮಾದೇವ ಅಂತ ಹೇಳ್ಬಿಟ್ಟು ಕಲ್ಯಾಣಿ, ಮಾದೇವ, ಕಾವ್ಯ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ಈ ಕಡೆ ಪ್ರೇಮ ನಾಟಕ ಮಾಡಿಕೊಂಡು ತುಂಬ ಬೇಜಾರಾಗ್ಬಿಟ್ಟು ಅವ್ರ ಅಪ್ಪನ ಹಗ್ ಮಾಡ್ಕೊಳ್ತಾಳೆ. ಏನಮ್ಮ ಮಗಳೇ, ಎಂಥ ಕೆಲಸ ಮಾಡಿಬಿಟ್ಟೆ, ಅಲ್ಲ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದರೆ ನಾನು ಏನೋ ಮಾಡ್ತಾ ಇದ್ದೆ ತಾನೇ. ಈ ಥರ ಕೊನೆ ಮೂಮೆಂಟಲ್ಲಿ ಈ ಅಪ್ಪನ ಬಿಟ್ಟೋದ್ರೆ ಈ ಅಪ್ಪನ ಗತಿ ಏನಾಗುತ್ತೆ ಅಂತ ನೀನು ಯೋಚನೆ ಮಾಡಲಿಲ್ವಾ ಅಂದಿದ ತಕ್ಷಣ ಪ್ರೇಮ ಹೇಳ್ತಾ ಇರ್ತಾಳೆ, ನೀನೇನೋ ಈ ಮದುವೆ ಇಷ್ಟ ಇಲ್ಲ ಅಂತ ಮದುವೆ ಮಂಟಪದಿಂದ ಓಡೋದೆ, ಆದರೆ ನಮ್ಮ ಮರ್ಯಾದೆ ಪ್ರಾಣನ ಕಾಪಾಡಿದ್ದು ಕಾವ್ಯ. ಕೊನೆಗೂ ಕೂಡ ಕಾವ್ಯ ಮಾದೇವನ ಮದುವೆ ಆಗೋಕ್ಕೆ ಒಪ್ಕೊಂಡು ನನ್ನ ಮರ್ಯಾದೆನ ಉಳಿಸ್ಬಿಟ್ಲು ಅಂದಿದ ತಕ್ಷಣ ಪ್ರೇಮಗಂತೂ ಫುಲ್ ಶಾಕ್ ಆಗುತ್ತೆ. ಏನು ನಡೀತಾ ಇದೆ ಇಲ್ಲಿ, ಹಾಗಿದ್ರೆ ಮಾದೇವ ಜೊತೆ ಕಾವ್ಯ ಮದುವೆ ಆಯ್ತಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿದೆ, ನನ್ನ ಪ್ರೀತಿನ ಪಡ್ಕೋಬೇಕು ಅಂತ ಪಾಪ ಕಾವ್ಯ ಜೀವನನ ಹಾಳು ಮಾಡಿಬಿಟ್ಟೆ. ಕಾವ್ಯ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಪ್ರೇಮ ಅಮ್ಮ ಕೋಪ ಮಾಡಿಕೊಂಡು ಪ್ರೇಮನ ಎಳ್ಕೊಂಡು ಬಿಡ್ತಾರೆ. ಮತ್ತೆ ಯಾಕೆ ವಾಪಸ್ ಬಂದೆ, ಈ ಮದುವೆ ಇಷ್ಟ ಇಲ್ಲ ಅಂತ ಮದುವೆ ಮಂಟಪದಿಂದ ಓಡೋದೆ ತಾನೇ, ಯಾಕೆ ಬಂದಿದೆಯಾ? ಓ ಅಪ್ಪ ಅಮ್ಮ ಸತ್ತಿದ್ದಾರೋ ಬದುಕಿದ್ದಾರೋ ಅಂತ ನೋಡೋಕೆ ಬಂದಿದೆಯಾ? ಓಡೋಗಿರೋಳು ಅದೇ ರೀತಿ ಓಡೋಗ್ಬೇಕು ತಾನೇ, ಯಾಕೆ ವಾಪಸ್ ಬಂದೆ ಅಂತ ಬೈತಾ ಇರಬೇಕಾದ್ರೆ ಪ್ರೇಮ ತುಂಬಾ ಬೇಜಾರು ಮಾಡಿಕೊಂಡು ಅಮ್ಮ ನಾನು ಮದುವೆ ಮಂಟಪದಿಂದ ಓಡೋಗಿಲ್ಲ ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನಮ್ಮ ಹೇಳ್ತಾ ಇದೆಯಾ, ಏನಂತ ಕರೆಕ್ಟಾಗಿ ಹೇಳು ಅಂತ ಅವ್ರ ಅಪ್ಪ ಸತ್ಯನಾರಾಯಣ ಕೇಳಿದಾಗ, ಅಲ್ಲ ರೀ, ಅವಳು ನಮ್ಮ ಮರ್ಯಾದೆನ ತೆಗೆದು ಇಲ್ಲಿದ್ದ ಓಡೋಗಿದ್ದಾಳೆ, ಅಂತಳ ಜೊತೆಗೆ ನಿಮ್ದೇನ್ರಿ ಮಾತು ಅಂತ ಅವ್ರ ಹೆಂಡ್ತಿ ಬೈತಾ ಇರಬೇಕಾದ್ರೆ, ಅಮ್ಮ ನಾನು ಮದುವೆ ಮಂಟಪದಿಂದ ಓಡೋಗಿಲ್ಲ ಅಮ್ಮ, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು ಅಂದಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗಿಬಿಡ್ತಾರೆ. ಏನಮ್ಮ ಪ್ರೇಮ ಮಾತಾಡ್ತಾ ಇದೆಯಾ, ನಿನ್ನನ್ನು ಕಿಡ್ನ್ಯಾಪ್ ಮಾಡಿದರೆ ಯಾರಮ್ಮ ಮಾಡಿದ್ದು ಹೇಳು ಅಂತ ಅವ್ರ ಅಪ್ಪ ಸತ್ಯನಾರಾಯಣ ಕೇಳಿದಾಗ, ನಿಮ್ಮಪ್ಪ ಕೇಳ್ತಾ ಇದ್ದಾರೆ ತಾನೇ, ಬಾಯಿ ಬಿಟ್ಟು ಹೇಳೆ, ಇದೇ ರೀತಿ ಅಳ್ತಾ ನಿಂತಿದ್ರೆ ನಮಗೆಲ್ಲ ಏನಂತ ಅರ್ಥ ಆಗಬೇಕು, ಏನಾಯಿತು ಹೇಳೆ ಅಂತ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ. ಈ ಕಡೆ ಕಲ್ಯಾಣಿ ಕೂಡ, ನೋಡಮ್ಮ ಪ್ರೇಮ ನಿಮ್ಮ ಜೊತೆಗೆ ನಾವಿದ್ದೀವಿ, ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಏನಾಯಿತು ಅಂತ ಅದನ್ನು ಎಲ್ಲರ ಮುಂದೆ ಹೇಳು ಅಂತ ಕಲ್ಯಾಣಿ ಕೇಳ್ತಾರೆ. ಆವಾಗ ಕಾವ್ಯ ಕೂಡ, ಹೌದು ಅಕ್ಕ, ನೀನು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ, ಹೇಳು ಅಂತ ಹೇಳಿದ ತಕ್ಷಣ ಈ ಕಡೆ ಪ್ರೇಮ ಬೆರಳು ಮಾಡಿಬಿಟ್ಟು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ರಾಮ್ ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನೇ ಹೇಳ್ತಾ ಇದೆಯಾ, ರಾಮ್ ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ರ ಅಂದಿದ ತಕ್ಷಣ ಈ ಕಡೆ ಮಹೇಶ್ವರಿ ಮತ್ತು ಅವ್ರ ತಮ್ಮ ಕಿಟ್ಟಿಗಂತೂ ಫುಲ್ ಗಾಬರಿ ಆಗಿಬಿಡುತ್ತೆ. ಏನೋ ಹೇಳ್ತಾ ಇದ್ದಾಳೆ, ನನ್ನ ಮಗ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ, ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಕ್ಕ ಗೊತ್ತಿಲ್ಲ ಕಣೆ, ನಾವು ಕೂಡ ಕೂಡಾಕಿದ್ವಿ, ಇವಳು ಅಲ್ಲಿದ್ದ ಹೇಗೆ ತಪ್ಪಿಸ್ಕೊಂಡು ಹೋದ್ಲು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕಿಟ್ಟಿ ಹೇಳಿದ ತಕ್ಷಣ ಈ ಕಡೆ ಪ್ರೇಮ ಕೂಡ ಅಳ್ತಾ ಇರಬೇಕಾದ್ರೆ, ಹೌದಮ್ಮ, ರಾಮ್ ಅವರು ನನ್ನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ ನನಗೆ ತಾಳಿನ ಕಟ್ಟಿ ಮದುವೆ ಆಗಿದ್ದಾರೆ ಅಂತ ತಾಳಿನ ತೆಗೆದು ತೋರಿಸಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗಿಬಿಡುತ್ತೆ. ಆವಾಗ ಇನ್ಸ್ಪೆಕ್ಟರ್ ಕೂಡ, ಹೌದು ಈ ಹುಡುಗಿ ಹೇಳ್ತಾ ಇರೋದು ನಿಜ ಅಂತ ಹೇಳ್ತಾರೆ. ಅಲ್ಲಿರೋ ಕಲ್ಯಾಣಿ ಕೂಡ, ರಾಮ್ ಏನು ನಡೀತಾ ಇದೆ ಇಲ್ಲಿ, ಪ್ರೇಮ ನೋಡಿದರೆ ನೀನು ಮದುವೆ ಆಗಿದೆಯಾ ಅಂತ ಹೇಳ್ತಾ ಇದ್ದಾಳೆ, ಏನು ನಡೀತಾ ಇದೆ ಅಂತ ಕೇಳಿದ ತಕ್ಷಣ, ಅಯ್ಯೋ ದೊಡ್ಡಮ್ಮ, ಇವಳು ಹೇಳ್ತಾ ಇರೋದು ಎಲ್ಲ ಬರೀ ಸುಳ್ಳು, ನಾನು ಅವಳನ್ನ ಮದುವೆ ಆಗಿಲ್ಲ ಅಂತ ರಾಮ್ ಹೇಳ್ತಾನೆ. ಇಲ್ಲ, ಈ ಹುಡುಗಿ ಹೇಳ್ತಾ ಇರೋದೇ ನಿಜ, ಯಾಕೆ ಅಂದರೆ ನಾವು ಇವತ್ತು ಚೆಕ್ ಪೋಸ್ಟಲ್ಲಿ ಎಲ್ಲ ಕಾರ್ನು ಕೂಡ ಚೆಕ್ ಮಾಡ್ತಾ ಇದ್ವಿ, ಆವಾಗ ಈ ಡಾಕ್ಟರ್ ಕಾರ್ ಕೂಡ ಚೆಕ್ ಮಾಡಿದ್ವಿ, ಡಿಕ್ಕಿಯಲ್ಲಿ ಈ ಹುಡುಗಿ ನಮಗೆ ಸಿಕ್ಲು, ಆ ಹುಡುಗಿನೇ ನಮಗೆ ಸತ್ಯ ಹೇಳಿದ್ದು ಇವರು ನನ್ನನ್ನು ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ಈ ಹುಡುಗಿ ಹೇಳ್ತಾ ಇರೋದು ಎಲ್ಲ ಸತ್ಯ, ಈ ಡಾಕ್ಟರೇ ಏನೋ ಕಿತಾಪತಿ ಮಾಡಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ, ಏನು ಸರ್ ನೀವು ಸತ್ಯನ ಹುಡುಕೋದು ಬಿಟ್ಟು ನಾನೇ ಇವಳನ್ನ ಕಿಡ್ನ್ಯಾಪ್ ಮಾಡಿ ಮದುವೆ ಆಗಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ, ಅಲ್ಲ ಸತ್ಯ ಬೇರೆನೇ ಇದೆ. ಪ್ರೇಮ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ, ನೀನು ಇಷ್ಟೊಂದು ಸುಳ್ಳು ಹೇಳಿ ಏನೇ ಸಾಧನೆ ಮಾಡೋಕೆ ಕೊಟ್ಟಿದೆಯಾ ಅಂತ ರಾಮ್ ಕೇಳ್ತಾನೆ. ಇಲ್ಲ ಅಪ್ಪ, ಈ ರಾಮ್ ಸುಳ್ಳು ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ನನ್ನನ್ನು ಮದುವೆ ಮಾಡ್ಕೊಂಡಿದ್ದು ಇದೇ ರಾಮ್ ಅಂತ ಹೇಳಿದ ತಕ್ಷಣ, ಏನಪ್ಪ ರಾಮ್, ನಿಜವಾಗ್ಲೂ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನೋಡು ನನ್ನ ಮಗಳು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ಅವಳು ತುಂಬ ಪ್ರಾಮಾಣಿಕತೆಯಿಂದ ಜೀವನ ಮಾಡಿದ್ದಾಳೆ, ನನಗೆ ಯಾಕೋ ಅವಳ ಮಾತಿನ ಮೇಲೆ ನಂಬಿಕೆ ಬರ್ತಾ ಇದೆ, ನೀನೇ ತಪ್ಪು ಮಾಡಿದ್ಯಾ ತಾನೇ ಅಂತ ಸತ್ಯನಾರಾಯಣ್ ಕೇಳಿದಾಗ, ಮಾವ ಏನು ಮಾವ ಮಾತಾಡ್ತಾ ಇದ್ದೀರಾ,
ಇದ್ದೀರಾ? ಅಲ್ಲ ಅವಳು ಹೇಳೋ ಥರ ನಾನೇ ಮದುವೆ ಆಗಿದ್ದೆ, ನಾನೇ ಇಲ್ಲಿದ್ದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಅಲ್ಲ ಅವಳು ಕಾಣೆ ಆದಾಗ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೆ ತಾನೆ, ಪ್ರೇಮ ಎಲ್ಲಿದ್ದಾಳೆ ಅಂತ ನಿಮ್ಮ ಜೊತೆನೇ ಹುಡುಕ್ತಾ ಇದ್ದೆ ತಾನೆ. ಮಾದೇವ ಮತ್ತು ಪ್ರೇಮ ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಎಲ್ಲರಿಗಿಂತ ಹೆಚ್ಚಾಗಿ ಆಸೆ ಪಟ್ಟಿದ್ದು ನಾನು. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಸೇರಿ ನನ್ನ ಮೇಲೇ ಅನುಮಾನ ಪಡ್ತಾ ಇದ್ದೀರಾ ಅಂದಾಗ, ಇಲ್ಲ ಅಪ್ಪ, ಇವ್ರು ಹೇಳ್ತಾ ಇರೋದು ಸುಳ್ಳು. ಇವರೇ ನನ್ನನ್ನು ಕಿಡ್ನಾಪ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಇಟ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಹುಡುಕೋ ಥರ ನಾಟಕ ಮಾಡಿದ್ದಾರೆ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಸುಳ್ಳು ಅಂತ ಪ್ರೇಮ ಹೇಳ್ತಾ ಇರಬೇಕಾದ್ರೆ, ಪ್ರೇಮ ನಿಜ ಏನಿದೆನೋ ಅದನ್ನು ಹೇಳ್ಬಿಡು, ಇಲ್ಲ ಅಂದರೆ ಎಲ್ಲರ ಮುಂದೆನೂ ಕೂಡ ನಿನ್ನ ಬಂಡವಾಳನ ಬಯಲು ಮಾಡಿ ಸಾಯೋ ತನಕನೂ ಕೂಡ ಇವರೆಲ್ಲ ನಿನ್ನನ್ನು ದ್ವೇಷ ಮಾಡಬೇಕು, ಆ ರೀತಿ ಮಾಡ್ತೀನಿ ಅಂದಾಗ ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ, ಏನ್ರಿ ಮಾತಾಡ್ತಾ ಇದ್ದೀರಾ? ಅಲ್ಲ ನನ್ನ ಮುಂದೆನೇ ಈ ಹುಡುಗಿಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಾ, ನಾವೇನಾದರೂ ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಈ ಹುಡುಗಿಗೆ ನೀನು ಎಷ್ಟು ದೊಡ್ಡ ಅನ್ಯಾಯನ ಮಾಡ್ತಾ ಇದ್ದೆ, ಈಗೆಲ್ಲ ಆದರೆ ಸರಿ ಹೋಗೋದಿಲ್ಲ. ಹುಡುಗಿ ಅಪ್ಪ ಅಮ್ಮ ಬಂದುಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ನ ಕೊಡಿ, ಇವನಿಗೆ ಯಾವ ಥರ ಚಾರ್ಜ್ ಮಾಡಬೇಕು ಆ ಥರ ಚಾರ್ಜ್ ಮಾಡಿ ಸರಿಯಾಗಿ ಸತ್ಯನ ಆಚೆ ತರಿಸ್ತೀನಿ ಅಂದಿದ ತಕ್ಷಣ ಈ ಕಡೆ ಸತ್ಯನಾರಾಯಣ ಅವರು, ಅಯ್ಯೋ ಸರ್ ಆ ರೀತಿ ಎಲ್ಲ ಮಾಡಬೇಡಿ, ಇದು ಒಂದೇ ಕುಟುಂಬದ ಥರ, ಏನೇ ಸಮಸ್ಯೆ ಇದ್ರೂ ನಾವೇ ಬಗೆಹರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅವಾಗ ಅಲ್ಲೇ ಇರೋ ಮಹೇಶ್ವರಿ ಕೂಡ ಬಂದ್ಬಿಟ್ಟು, ಏನೇ ಹೇಳ್ತಾ ಇದೆಯಾ, ನನ್ನ ಮಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾನ, ಅಲ್ಲ ಇವರೆಲ್ಲ ಮಾತು ಕೇಳ್ತಾ ಇದ್ದಾರೆ ಅಂತ ನಿನ್ನ ಮನಸ್ಸಿಗೆ ಬಂದಾಗೆ ಮಾತಾಡ್ತಾ ಇದೆಯಾ ಅಂದಾಗ, ನಾನು ಹೇಳ್ತಾ ಇರೋದು ನಿಜನೇ ಅಂತ ಹೇಳ್ತಾಳೆ. ಇವನಿಗೆ ನನ್ನ ಮೇಲೆ ಚಿಕ್ಕ ವಯಸ್ಸಿನಿದ್ದಾಗಿದ್ದನು ಕೂಡ ಆಸೆ ಇತ್ತು, ಅವನು ತನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಕೆಲಸ ಮಾಡಿದ್ದಾನೆ, ಇದರಲ್ಲಿ ರಾಮ್ದೇನು ತಪ್ಪಿಲ್ಲ ಬಿಡಿ ಅಂತ ಹೇಳಿದ ತಕ್ಷಣ ಪ್ರೇಮ, ಸುಳ್ಳು ಹೇಳ್ಬೇಡ ಕಣೆ ಅಂತ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾನೆ. ಆವಾಗ ಮಾದೇವ ಕೂಡ, ನೋಡು ರಾಮ್, ನನಗೆ ನಿಜವಾಗ್ಲೂ ಕೂಡ ಬೇಜಾರಾಗ್ತಾ ಇದೆ, ಅಲ್ಲ ಇಂಥ ವಿಚಾರದಲ್ಲಿ ಹುಡುಗಿರು ಸುಳ್ಳು ಹೇಳೋದಿಲ್ಲ ಕಣೋ ಅಂತ ಹೇಳಿದಾಗ, ಏನಣ್ಣ ಮಾತಾಡ್ತಾ ಇದೆಯಾ ನೀನು, ನನ್ನ ಮೇಲೇನೆ ಅನುಮಾನ ಪಡ್ತಾ ಇದೆಯಾ, ಅವಳು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಕಣೋ, ನಿಜವಾಗ್ಲೂ ಕೂಡ ನಾನು ಅವಳನ್ನ ಮದುವೆ ಆಗಿಲ್ಲ ಅಂತ ರಾಮ್ ಹೇಳಿದ ತಕ್ಷಣ, ಇದೆಲ್ಲ ಆದರೆ ಇದು ಸರಿ ಹೋಗೋದಿಲ್ಲ ನೋಡಿ ಪ್ರೇಮ, ಬಂದು ನೀನು ಕಂಪ್ಲೇಂಟ್ ಕೊಡಮ್ಮ, ಮುಂದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಪೊಲೀಸ್ ಹೇಳಿದಾಗ, ಅಯ್ಯೋ ಬೇಡ ಸರ್, ಆ ರೀತಿ ಏನಾದರೂ ರಾಮ್ ಜೈಲಿಗೆ ಹೋದರೆ ನನ್ನ ಗತಿ ಏನು ಅಂತ ಪ್ರೇಮ ಕೇಳ್ತಾಳೆ. ಆ ಅರ್ಥ ಏನಮ್ಮ ಅಂತ ಪೊಲೀಸ್ ಕೇಳಿದಾಗ, ಹೌದು ಸರ್, ನನ್ನ ಮುಂದೆ ಇರೋದು ಇವಾಗ ಎರಡು ದಾರಿ ಮಾತ್ರ, ಅದು ರಾಮ್ಗೆ ನಾನು ಶಿಕ್ಷಣ ಕೊಡಿಸಿ ಸಾಯೋ ತನಕನೂ ಕೂಡ ನಮ್ಮಪ್ಪ ನಮ್ಮಮ್ಮಗೆ ನಾನು ನೋವಾಗೆ ಉಳ್ಕೊಂಡು ಬಿಡ್ತೀನಿ, ಯಾಕೆ ಅಂದರೆ ಒಬ್ಬ ಹುಡುಗ ನನ್ನನ್ನು ಮದುವೆ ಆಗಿ ಇವಾಗ ಅವನು ಒಪ್ಕೊಂಡಿಲ್ಲ ಅಂದರೆ ಸಾಯೋ ತನಕನೂ ಕೂಡ ಯಾರೂ ನನ್ನನ್ನು ಮದುವೆ ಆಗೋದಕ್ಕೆ ಮುಂದೆ ಬರೋದಿಲ್ಲ, ಅಪ್ಪ ಅಮ್ಮನ ಜೊತೆ ಸಾಯೋ ತನಕ ಇರಬೇಕು, ಅವರು ನನ್ನನ್ನು ನೋಡಿಕೊಂಡು ಕೊರಗ್ತಾ ಸತ್ತೋಗ್ತಾರೆ, ಇಲ್ಲ ಅಂದರೆ ರಾಮ್ ಜೊತೆ ನನ್ನ ಮದುವೆ ಆಗಬೇಕು, ನಾನು ಅವನ ತಪ್ಪನ್ನ ಕ್ಷಮಿಸ್ಬಿಟ್ಟು ಅವನ ಹೆಂಡ್ತಿಯಾಗಿ ಜೀವನ ಮಾಡ್ತೀನಿ ಅಂದಿದ ತಕ್ಷಣ ಈ ಕಡೆ ಮಹೇಶ್ವರಿ ಕೋಪ ಮಾಡಿಕೊಂಡು, ಓ ಇದಾ ನಿನ್ನ ಪ್ಲ್ಯಾನು, ಹೇಗಾದರೂ ಮಾಡಿ ನನ್ನ ಮಗನ ಜೊತೆ ಮದುವೆ ಆಗಬೇಕು ಅಂತ ತಾನೇ ನೀನು ಈ ರೀತಿ ಮಾಡಿರೋದು, ನಿನಗೆ ನನ್ನ ಮಗ ಬೇಕಾ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಪ್ರೇಮ ಕೆನ್ನೆಗೆ ಬಾರಿಸೇ ಬಿಡ್ತಾಳೆ. ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ CCTV ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅಂತ ಎಲ್ಲರೂ ಕೂಡ CCTVನ ಚೆಕ್ ಮಾಡಬೇಕು ಅಂತ ಹೋಗ್ತಾರೆ. ನೋಡಿದರೆ ಎಲ್ಲರೂ ಕೂಡ ತುಂಬಾ ಗಾಬರಿ ಆಗಿಬಿಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ರಾಮ್ ತಪ್ಪು ಮಾಡಿದ್ದಾರೆ ಅಂತ CCTVಯಲ್ಲಿ ಏನಾದರೂ ಗೊತ್ತಾಗುತ್ತಾ, ಅಥವಾ ಇಲ್ಲಿ ಕಿಟ್ಟಿ ಕಿಡ್ನಾಪ್ ಮಾಡಿರ್ತಾನೆ ಅಲ್ವಾ, ಆ ವಿಡಿಯೋ ರೆಕಾರ್ಡ್ ಆಗಿರುತ್ತಾ ಅಂತ ನೋಡಬೇಕು. ಹಾಗಿದ್ರೆ ಪ್ರೇಮ ಯಾವ ರೀತಿ ಪ್ಲ್ಯಾನ್ ಮಾಡಿ ರಾಮ್ನ ಸಿಗಾಕ್ಸ್ಬಿಟ್ಟು ಮದುವೆ ಮಾಡ್ಕೊಳ್ತಾಳೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾಳಿನ ಎಪಿಸೋಡಲ್ಲಿ ರಾಮ್ ಮತ್ತು ಪ್ರೇಮ ಮದುವೆ ಅಂತೂ ಆಗುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.